ಎಲ್ಲರಿಗೂ ನಮಸ್ಕಾರ. ಭಾರತದ ಜನಗಣತಿ 2027 2 ಹಂತದಲ್ಲಿ ನಡೀತಾ ಇದೆ. ಒಂದು ಮನೆಗಣತಿ, ಎರಡನೇದು ಜನಗಣತಿ. ಮನೆಗಣತಿನಲ್ಲಿ ಮನೆಪಟ್ಟಿ ತಯಾರಿಕೆ ಮಾಡಬೇಕು. ಅದಕ್ಕೆ HLO ಆ್ಯಪ್ನ ನಾವು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೋಬೇಕು. ಒಂದು ನೆನಪಲ್ಲಿ ಇಟ್ಕೊಳ್ಳಿ, HLO ಟ್ರೈನಿಂಗ್ ಆ್ಯಪ್ ಕೂಡ ನಾವು ಬಳಸಿದ್ದೀವಿ. ಅದನ್ನು ಡಿಲೀಟ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿದ ಮೇಲೇ ಈ ಆ್ಯಪು ಡೌನ್ಲೋಡ್ ಆಗುತ್ತೆ. ಎರಡೂ ಆ್ಯಪ್ಗಳು ಒಟ್ಟಿಗೆ ಡೌನ್ಲೋಡ್ ಆಗೋದಿಲ್ಲ. ಹಾಗಾಗಿ ಅದನ್ನು ಡಿಲೀಟ್ ಮಾಡಿ ಹೊಸ HLO ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ಮೇಲೆ ಇಂಟರ್ಫೇಸ್ ಕಾಣಿಸ್ತಾ ಇದೆ. ಬಳಕೆದಾರರ ID, ಕ್ಯಾಪ್ಚಾ ಕೋಡ್. ಬಳಕೆದಾರರ ID ನಿಮಗೆ ಫಸ್ಟೇ ಮೆಸೇಜ್ನಲ್ಲಿ ಬಂದಿರುತ್ತೆ. ಆ ಬಳಕೆದಾರರ ID, ಯೂಸರ್ ID ಏನು ಬಂದಿದೆ ಅದನ್ನು ಇಲ್ಲಿಗೆ ಹಾಕಿ, ನೆಕ್ಸ್ಟು ಇಲ್ಲಿ ಕಾಣಿಸ್ತಾ ಇರುವಂತಹ ಕ್ಯಾಪ್ಚಾ ಕೋಡ್ನ ಹಾಕಿಬಿಟ್ಟು ನೋಂದಣಿ ಅಂತ ಕೊಡಿ. ನೋಂದಣಿ ಅಂತ ಕೊಟ್ಟ ಮೇಲೆ ನೆಕ್ಸ್ಟು OTP ಬರ್ತಾ ಇದೆ. OTPನ ಅಲೋ ಕೊಡಿ. OTPನ ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಪಾಸ್ವರ್ಡ್, ಸಬ್ಮಿಟ್, ಕ್ಯಾನ್ಸಲ್ ಅಂತ ಕೇಳ್ತಾ ಇದೆ. ನಿಮ್ಮ ಯೂಸರ್ ID, ಬಳಕೆದಾರರ ID ಏನು ಬಂದಿದೆ ಅದ್ರ ಜೊತೆನೇ ಪಾಸ್ವರ್ಡ್ ಕೂಡ ಬಂದಿರುತ್ತೆ. ಆ ಪಾಸ್ವರ್ಡ್ನ ಹಾಕಬೇಕು. ಹಾಕಾದ್ಮೇಲೆ ಸಬ್ಮಿಟ್ ಕೊಡೋದಕ್ಕಿಂತ ಮುಂಚೆ ಇಲ್ಲಿ ಲ್ಯಾಂಗ್ವೇಜ್ ಅನ್ನೋದನ್ನು ಕೇಳ್ತಾ ಇದೆ. ನಿಮಗೆ ಯಾವ ಭಾಷೆ ಈಸಿ, ಇಂಗ್ಲೀಷ, ಕನ್ನಡನ, ಅದನ್ನು ನೋಡಿಕೊಂಡು ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಮತ್ತೆ ಈ ಪೇಜ್ ಬರುತ್ತೆ. ಒಂದು ಬಳಕೆದಾರರ ID, ಹಳೆಯ ಪಾಸ್ವರ್ಡ್, ಹೊಸ ಪಾಸ್ವರ್ಡ್ ದೃಢೀಕರಿಸಿ. ಬಳಕೆದಾರರ ID ಗೊತ್ತಿದೆ, ಯೂಸರ್ ID ಬಂದಿದೆ. ನೆಕ್ಸ್ಟು ಹಳೆಯ ಪಾಸ್ವರ್ಡ್ ನಮೂದಿಸಿ ಅಂತ ಹೇಳಿದರೆ ನಿಮ್ಮ ಮೆಸೇಜ್ನಲ್ಲಿ ಯೂಸರ್ IDಯ ಜೊತೆಗೆ ಏನು ಪಾಸ್ವರ್ಡ್ ಬಂದಿದೆ ಅದನ್ನೇ ಹಾಕಬೇಕು. ಹೊಸ ಪಾಸ್ವರ್ಡ್ ನಮೂದಿಸಿ ಅಂತ ಹೇಳಿದರೆ ನಿಮಗೆ ಈಗ ನೀವು ಸೆಟ್ ಮಾಡ್ಕೊಳ್ಳುವಂತಹ ಪಾಸ್ವರ್ಡು. ಯಾವ ಪಾಸ್ವರ್ಡ್ ಹೇಗೆ ಸೆಟ್ ಮಾಡೋದು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರ ಮುಂದೆ ನೀವು ಹುಟ್ಟಿದಂತಹ ವರ್ಷವನ್ನು ಹಾಕಿ. ಫಾರ್ ಎಕ್ಸಾಂಪಲ್ ಮಂಜುಳಾ ಅಂತ ಇದ್ದರೆ ಮಂಜುಳಾ @1970 ಈ ಥರ ನಿಮ್ಮ ಹೆಸರ ಮುಂದೆ ನೀವು ಹುಟ್ಟಿದಂತಹ ವರ್ಷವನ್ನು ಹಾಕ್ಕೊಂಡ್ರೆ ಹೊಸ ಪಾಸ್ವರ್ಡ್ ಆಯಿತು. ನೀವು ಕೊಟ್ಟಿರುವಂತಹ ಹೊಸ ಪಾಸ್ವರ್ಡನ್ನೇ ಮತ್ತೆ ಇಲ್ಲಿ ಕೇಳ್ತಾ ಇದೆ. ಹೊಸ ಪಾಸ್ವರ್ಡ್ನ ದೃಢೀಕರಿಸಿ ಅಂತ. ದೃಢೀಕರಿಸಾದ್ಮೇಲೆ ಪಾಸ್ವರ್ಡ್ ಬದಲಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಮತ್ತೆ ಬರ್ತಾ ಇದೆ. ಇಲ್ಲಿ ಯಾವ ಪಾಸ್ವರ್ಡ್ನ ಕೊಡಬೇಕು ಅಂತ ಹೇಳಿದರೆ, ಹೊಸ ಪಾಸ್ವರ್ಡ್ ಏನು ಕೊಟ್ಟಿದ್ದೀರಾ ನಿಮ್ಮ ಹೆಸರು ಜೊತೆ ನಿಮ್ಮ ಹುಟ್ಟಿದ ವರ್ಷ ಏನೋ ಒಂದು ನೀವು ಕೊಟ್ಟಿರ್ತೀರ ಆ ಪಾಸ್ವರ್ಡ್ನ ಹಾಕಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಪಿನ್ ಹೊಂದಿಸಿ ಅಂತ ಬರುತ್ತೆ. ಇದೇ ಇಂಪಾರ್ಟೆಂಟ್ ಇರೋದು. ನಿಮಗೆ ನೆನಪಲ್ಲಿ ಉಳಿಯುವಂತಹ ಈಸಿಯಾಗಿರುವಂತಹ ಸಂಖ್ಯೆಯನ್ನು ಕೊಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1 2 3 4 ಆದರೂ ಇರ್ಬೋದು, ಅಥವಾ 1000 ಅಂತನಾದರೂ ಕೊಟ್ಕೊಳ್ಳಿ, ಇಲ್ಲ 000 ಅಂತನಾದರೂ ಕೊಟ್ಕೊಳ್ಳಿ. ನಿಮಗೆ ಈಸಿಯಾಗಿ ಯಾವ 4 ನಂಬರು ತಲೆಯಲ್ಲಿ ಉಳಿಯುತ್ತೆ ಅಂಥ ನಂಬರ್ನ ಕೊಟ್ಟು ಮುಂದಿನ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪ್ ಇದು ಓಪನ್ ಆಗ್ತಾ ಇದೆ. ಇದರಲ್ಲಿ ನಿಮಗೆ ಕೊಟ್ಟಿರುವ ಅಷ್ಟು ವಿಷಯನ ನೋಡ್ಬೋದು. ಮನೆಪಟ್ಟಿ ಬ್ಲಾಕ್ ಆಯ್ಕೆ, ರಾಜ್ಯ, ಜಿಲ್ಲೆ, ತಾಲೂಕು, ಪಟ್ಟಣ, ವಾರ್ಡ್, ಮನೆಪಟ್ಟಿ, ಬ್ಲಾಕ್ ಸಂಖ್ಯೆ, ನಿಮಗೆ ಯಾವುದು ಅಲರ್ಟ್ ಆಗಿದೆ ಅಷ್ಟು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೆಕ್ಸ್ಟು ಇಲ್ಲಿ 3 ಲೈನ್ಸ್ ಇದೆಯಲ್ಲ, ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಆಪ್ಷನ್ಸ್ಗಳು ಬರುತ್ತೆ. ನಿಮಗೆ ಕೊಟ್ಟಿರುವಂತಹ ಏರಿಯಾದಲ್ಲಿ ಎಷ್ಟು ಮನೆಗಳು ಸ್ವಯಂ ಗಣತಿ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ನೆಕ್ಸ್ಟು ಪಾಸ್ವರ್ಡ್ ಏನಾದರೂ ಮುಂದೆ ಬದಲಾಯಿಸಬೇಕು ಅಂತ ಹೇಳಿದರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಕೊಟ್ಟಿರುವಂತಹ ಮ್ಯಾಪ್ ಅದನ್ನು ನೋಡಬೇಕು ಅಂತ ಅಂದರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಾರ್ಡ್ರ್ ವೈಸ್ ಹಾಕಿ ಕೊಟ್ಟಿರ್ತಾರೆ ಎಲ್ಲಿಂದ ಎಲ್ಲಿ ತನಕ ಅಂತ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಏನಾದರೂ ಸಹಾಯ ಬೇಕು, ಏನಾದರೂ ಡೌಟ್ಸ್ ಬಂತು ಅಂತ ಅಂದರೆ ಈ ಸಹಾಯದ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮಗೇನಾದರೂ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕು ಅನ್ನೋದಾದರೆ ಇಲ್ಲಿರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಲಾಗೌಟ್ ಬೇಕು ಅಂದರೆ ಎಲ್ಲ ಒಂದು ದಿನದ ಪೂರ್ತಿ ನಿಮ್ಮದು ಗಣತಿ ಆಯಿತು, ಲಾಗೌಟ್ ಆಗಬೇಕು ಅಂತ ಹೇಳಿದರೆ ಲಾಗೌಟ್ ಮೇಲೆ ಆದರೂ ಕ್ಲಿಕ್ ಮಾಡಿ ಮತ್ತೆ ಪಿನ್ ಮೂಲಕ ನೀವು ಆ್ಯಪ್ನ ಓಪನ್ ಮಾಡಬಹುದು.